ಶ್ರೀ ಅನಂತ ಪದ್ಮನಾಭ ವ್ರತಕಥಾ ಭಾಗ 1. ಕೃತಯುಗದಲ್ಲಿ ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದ ಸುಮಂತನೆಂಬ ಬ್ರಾಹ್ಮಣನು ಸ್ವಕರ್ಮನಿಷ್ಠನಾಗಿದ್ದುಕೊಂಡು ಭೃಗು ಮಹರ್ಷಿಯ ಮಗಳಾದ ದೀಕ್ಷಾದೇವಿಯನ್ನು ಮದುವೆಯಾದನು. ಆ ದಂಪತಿಗಳಿಗೆ ರೂಪಲಕ್ಷಣ ಸಂಪನ್ನಳಾದ ಮಗಳು ಹುಟ್ಟಿದಳು. ಅವಳಿಗೆ ಸುಶೀಲೆ ಎಂದು ನಾಮಕರಣವನ್ನ ಮಾಡಿದರು. ಕಾಲವಶದಿಂದ ದೀಕ್ಷಾದೇವಿಯು ಚಿಕ್ಕ ವಯಸ್ಸಿನಲ್ಲಿಯೇ ಮೃತಳಾದಳು. ಆಗ ಸುಮಂತನು ತನ್ನ ಕರ್ಮನಿಷ್ಠೆಗೆ ಚ್ಯುತಿ ಬರಬಾರದೆಂದು ಕರ್ಕಶಿ ಎಂಬ ಹೆಣ್ಣನ್ನು ಮದುವೆ ಮಾಡಿಕೊಂಡು ಕರ್ಕಶಿಯ ಪಾಪಭೀತಿಯಲ್ಲದ ದುರಾಚಾರ ಸಂಪನ್ನಳಾಗಿ ಪತಿಯೊಡನೆ ವ್ಯಾಜ್ಯ ಮಾಡುತ್ತಾ ಕಾಲ ಕಳೆಯುತ್ತಿದ್ದಳು. ಮಗಳಾದ ಸುಶೀಲೆಯು ಮಲತಾಯಿಯ ಹಿಂಸೆಗಳನ್ನು ಲಕ್ಷ್ಯ ಮಾಡದೆ ತನ್ನ ತಂದೆಯ ನಿತ್ಯ ಕರ್ಮಾನುಷ್ಠಾನಕ್ಕೆ ತಕ್ಕ ಸಹಾಯವನ್ನು ಮಾಡ್ತಿದ್ಲು. ಮನೆಯನ್ನು ಸಾರಿಸಿ ಗುಡಿಸಿ ರಂಗವಲ್ಲಿ ಇತ್ಯಾದಿಗಳಿಂದ ಅಲಂಕರಿಸಿ ಪರಮಾತ್ಮನನ್ನ ಭಕ್ತಿಯಿಂದ ಪೂಜಿಸುತ್ತಿದ್ಲು. ಪ್ರಾಪ್ತ ವಯಸ್ಕಳಾದ ಮಗಳಿಗೆ ವಿವಾಹವನ್ನ ಮಾಡಬೇಕೆಂದು ಸುಮಂತನು ಯೋಚಿಸುತ್ತಿರಲು ಕೌಂಡಿನ್ಯನೆಂಬ ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣನು ಕನ್ಯಾತಿಯಾಗಿ ಅಲ್ಲಿಗೆ ಬಂದನು. ಸುಮಂತನು ತನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿ ನಂತರ ಅಳಿಯನಿಗೆ ಕೊಡಬೇಕಾದ ಮರ್ಯಾದೆಯ ವಸ್ತ್ರಗಳನ್ನು ತಂದಿಡೆಂದು ಹೇಳಲು ಕರ್ಕಶಿಯು ಮನೆಯಲ್ಲಿ ಏನೂ ಇಲ್ಲವೆಂದು ಹೇಳಿಬಿಟ್ಟಳು. ಸುಮಂತನಾದರೋ ಮಗಳು ಅಳಿಯನನ್ನು ಆಶೀರ್ವದಿಸಿ ದಾರಿಗಾಗಿ ಸ್ವಲ್ಪ ಹುರಿದ ಹಿಟ್ಟನ್ನು ಕೊಟ್ಟು ಕಳುಹಿಸಿದನು. ಕೌಂಡಿನ್ಯನು ಸುಶೀಲೆಯೊಡನೆ ಪ್ರಯಾಣ ಮಾಡುತ್ತಾ ಮಧ್ಯಾಹ್ನದ ವೇಳೆಗೆ ಒಂದು ನದಿ ತೀರಕ್ಕೆ ಬಂದನು. ಅಂದು ಭಾದ್ರಪದ ಶುದ್ಧ ಚತುರ್ಥಿಯ ದಿನವಾದ ಕಾರಣ ಅನೇಕ ಸುಮಂಗಲಿಯರು ಬ್ರಾಹ್ಮಣರು ಅನಂತ ಪದ್ಮನಾಭನನ್ನ ಪೂಜಿಸ್ತಾ ಇದ್ರು. ಸುಶೀಲೆಯು ಆ ಸುವಾಸಿನಿಯರನ್ನ ಕೇಳಿ ಅದರಿಂದ ಯಾವ ಫಲ ದೊರೆಯುವುದೆಂಬುದನ್ನು ತಿಳಿದುಕೊಂಡಳು. ಅನಂತಾನಂತ ಫಲವು ದೊರೆಯುವ ಪೂಜೆಯನ್ನು ತಾನೂ ಮಾಡಬೇಕೆಂದು ಅದರ ಪೂಜಾ ಕ್ರಮಗಳನ್ನು ಅರಿತು ನಂತರ ಅವರೊಡನೆ ತಾನೂ ಸೇರಿ ವಿಧಿ ಪ್ರಕಾರ ಪೂಜೆಯನ್ನು ಸಲ್ಲಿಸಿ ದಾರವನ್ನು ಕೈಗೆ ಕಟ್ಟಿಕೊಂಡು ತಾನು ತಂದಿದ್ದ ಹಿಟ್ಟಿನಲ್ಲಿ ಸ್ವಲ್ಪ ಭಾಗವನ್ನು ದೇವರಿಗೆ ನೈವೇದ್ಯ ಮಾಡಿ ಉಳಿದಿದ್ದನ್ನು ಬ್ರಾಹ್ಮಣನಿಗೆ ದಾನ ಕೊಟ್ಟು ಉಳಿದಿದ್ದರಲ್ಲಿ ತನ್ನ ಪತಿಗೆ ಸ್ವಲ್ಪ ಕೊಟ್ಟು ತಾನು ಸ್ವಲ್ಪವನ್ನು ತಿಂದು ಸಂತೋಷ ಚಿತ್ತದಿಂದ ಹೊರಟು ಅನಂತ ಪದ್ಮನಾಭನನ್ನು ಧ್ಯಾನಿಸುತ್ತಾ ಪತಿಯ ಆಶ್ರಮವನ್ನು ಸೇರಿದ್ಲು. ಅನಂತ ಪದ್ಮನಾಭನ ಪೂಜಾ ಪ್ರಭಾವದಿಂದ ಪತಿಯ ಆಶ್ರಮವೆಲ್ಲವೂ ಅಷ್ಟೈಶ್ವರ್ಯದಿಂದ ತುಂಬಿ ನೋಡಲು ಮನೋಹರವಾಗುತ್ತಿತ್ತು. ಅದನ್ನು ಕಂಡ ಅವನ ಬಂಧುಗಳೆಲ್ಲರೂ ತಾವು ಈ ವ್ರತವನ್ನು ಮಾಡಬೇಕೆಂದು ಉತ್ಸಾಹದಿಂದ ವ್ರತದ ದಿವಸವನ್ನು ನಿರೀಕ್ಷಿಸುತ್ತಿದ್ದರು. ಒಂದಾನೊಂದು ದಿನ ಸತಿಪತಿಗಳಿಬ್ಬರು ಸಂತೋಷದಿಂದ ಮಾತನಾಡುತ್ತಾ ಕುಳಿತಿರುವಾಗ ಕೌಂಡಿನ್ಯನು ತನ್ನ ಪತ್ನಿಯ ಕೈಯಲ್ಲಿದ್ದ ದಾರವನ್ನು ಕಂಡು ದುರ್ಬುದ್ಧಿ ಪೀಡಿತನಾಗಿ, ಎಲೈ ನೀಚಳೆ, ನೀನು ಯಾರನ್ನು ವಶಪಡಿಸಿಕೊಳ್ಳುವುದಕ್ಕೆ ಈ ದಾರವನ್ನು ಕೈಗೆ ಕಟ್ಟಿಕೊಂಡಿರುವೆ? ನಿನ್ನ ಈ ದಾರವು ಎಲ್ಲಿಂದ ಬಂತು? ನಿಜ ಸಂಗತಿ ಹೇಳು ಎಂದು ಗದರಿಸಿದನು. ಸುಶೀಲೆಯು ನದಿ ತೀರದಲ್ಲಿ ತಾನು ಮುತ್ತೈದೆಯರೊಡನೆ ಕೂಡಿ ಭಕ್ತಿಯಿಂದ ವ್ರತವನ್ನು ಮಾಡಿ ಈ ದಾರವನ್ನು ಕಟ್ಟಿಕೊಂಡೆನೆಂದು ಎಷ್ಟೇ ವಿಧದಲ್ಲಿ ನಿಜವನ್ನು ಹೇಳಿದರೂ ಕೌಂಡಿನ್ಯನು ಆ ಮಾತನ್ನು ನಂಬದೆ ಹೆಂಡತಿಯನ್ನು ತಿರಸ್ಕರಿಸಿ ಅವಳ ಕೈಯಲ್ಲಿದ್ದ ದಾರವನ್ನು ಕಿತ್ತು ಉರಿಯುತ್ತಿರುವ ಬೆಂಕಿಯಲ್ಲಿ ಹಾಕಿಬಿಟ್ಟ. ಕೂಡಲೇ ಸುಶೀಲೆಯು ಎದ್ದು ಹೋಗಿ ಆ ದಾರವನ್ನು ಬೆಂಕಿಯಿಂದ ತೆಗೆದು ಹಾಲಿನಲ್ಲಿ ನೆಲೆಸಿ ಇಟ್ಟಳು. ಕೌಂಡಿನ್ಯನ ಈ ವರ್ತನೆಯಿಂದ ಅವನಿಗೆ ಲಭಿಸಿದ್ದ ಐಶ್ವರ್ಯವೆಲ್ಲವೂ ನಾಶ ಹೊಂದಿತು. ವಿನಾಕಾರಣ ನೆಂಟರಿಷ್ಟರಲ್ಲಿ ದ್ವೇಷ ಉಂಟಾಯಿತು. ದನ ಕರುಗಳು ಇದ್ದಕ್ಕಿದ್ದ ಹಾಗೆ ಸತ್ತು ಹೋದವು. ಮನೆಗೆ ಬೆಂಕಿಯೂ ಬಿದ್ದು ಎಲ್ಲವೂ ಸುಟ್ಟಿ ಬೂದಿಯಾದವು. ಉಳಿದಿದ್ದನ್ನು ಕಳ್ಳರು ಕದ್ದುಕೊಂಡು ಹೋದರು. ಇಷ್ಟೆಲ್ಲ ಆದ ಮೇಲೆ ಕೌಂಡಿನ್ಯನು ತನ್ನ ತಪ್ಪನ್ನು ತಿಳಿದು ಚಿಂತಾಕ್ರಾಂತನಾಗಿ ಭಗವಂತನಾದ ಅನಂತ ಪದ್ಮನಾಭ ಸ್ವಾಮಿಯನ್ನ ಭಕ್ತಿಯಿಂದ ಹುಡುಕುತ್ತಾ ಹೋದನು. ದೊರಕಿದ್ದ ಐಶ್ವರ್ಯವೆಲ್ಲ ನಾಶವಾಗಿ ದುಃಖಿತನಾದ ಕೌಂಡಿನ್ಯನು ಭಗವಂತನನ್ನು ಕಾಣಬೇಕೆಂಬ ಉದ್ದೇಶದಿಂದ ಅರಣ್ಯದಲ್ಲಿ ಹುಡುಕುತ್ತಾ ಹೊರಟನು. ಮೊದಲು ಫಲಪುಷ್ಪಭರಿತವಾದ ಒಂದು ಮಾವಿನ ಮರವನ್ನು, ನಂತರ ಕರುವಿನೊಡನೆ ನಿಂತಿರುವ ಒಂದು ಹಸುವನ್ನು, ಆಮೇಲೆ ಹುಲ್ಲುಗಾವಲಿನ ಮಧ್ಯೆ ನಿಂತಿರುವ ಒಂದು ಎತ್ತನ್ನು, ಮುಂದೆ ನೀರಿನಿಂದ ತುಂಬಿದ ಉಕ್ಕಿ ಹರಿಯುತ್ತಿರುವ 2 ಸರೋವರಗಳನ್ನು ಕಂಡು ಒಂದು ಕತ್ತೆಯನ್ನು ಹಾಗೆಯೇ ಒಂದು ಆನೆಯನ್ನು ನೋಡಿ ಎಲ್ಲರನ್ನೂ ಕೇಳುತ್ತಾ ಬಂದಾಗ್ಯೂ ಯಾರೂ ತಾವು ಅನಂತ ಪದ್ಮನಾಭ ಸ್ವಾಮಿಯನ್ನು ಕಾಣೆವೆಂದು ಉತ್ತರ ಹೇಳಿದೆವು. ಇದರಿಂದ ಬಹಳ ನೊಂದ ಕೌಂಡಿನ್ಯನು ಪ್ರಜ್ಞಾಹೀನನಾಗಿ ನೆಲದ ಮೇಲೆ ಬಿದ್ದುಬಿಟ್ಟನು. ಆಗ ಇವನ ಸ್ಥಿತಿಯನ್ನು ನೋಡಿದ ಪರಮಾತ್ಮನು ದಯಶಾಲಿಯಾಗಿ ಒಬ್ಬ ಬ್ರಾಹ್ಮಣನ ರೂಪದಿಂದ ಅವನ ಬಳಿಗೆ ಬಂದು
ಅವನಿಗೆ ಶೈತ್ಯೋಪಚಾರ ಮಾಡಿ ಸಮಾಧಾನಗೊಳಿಸಿ ಮೇಲಕ್ಕೆ ಎಬ್ಬಿಸಿ ತನ್ನ ಅರಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಅನಂತ ವೈಭವದಿಂದ ಕೂಡಿದ ತನ್ನ ಐಶ್ವರ್ಯವನ್ನು ಅರಮನೆಯನ್ನು ತೋರಿಸಿ ನಂತರ ತನ್ನ ವಿಶ್ವರೂಪವನ್ನು ಪ್ರದರ್ಶಿಸಿದನು. ಆಗ ಕೌಂಡಿನ್ಯನಿಗೆ ಜ್ಞಾನೋದಯವಾಗಿತ್ತು. ಶಂಖಚಕ್ರಾದಿಗಳಿಂದಲೂ ಮಹಾಲಕ್ಷ್ಮಿಯೊಡನೆಯೂ ಸಿಂಹಾಸನದಲ್ಲಿ ವಿರಾಜಮಾನನಾದ ಪರಮಾತ್ಮನನ್ನು ಅನೇಕ ವಿಧವಾಗಿ ಸ್ತೋತ್ರ ಮಾಡಿದನು. ಅವನ ಭಕ್ತಿಗೆ ಮೆಚ್ಚಿದ ಪರಮಾತ್ಮನು ಅವನಿಗೆ 3 ವರಗಳನ್ನು ಕೊಟ್ಟನು. ಅವುಗಳಿಂದ ಅವನ ದಾರಿದ್ರ್ಯವೂ ನಾಶವಾಯಿತು, ಧರ್ಮಾಚರಣೆಯಲ್ಲಿ ನಿರತನಾದನು. ಕೌಂಡಿನ್ಯನು ಹಿಂದಿರುಗಿ ಬರುವಾಗ ತಾನು ಕಂಡ ಮಾವಿನ ಮರ ಮೊದಲಾದವುಗಳ ವಿಚಾರವನ್ನು ಪರಮಾತ್ಮನಲ್ಲಿ ಪ್ರಶ್ನಿಸಿದನು. ಅದಕ್ಕೆ ಪರಮಾತ್ಮನು, ಎಲೈ ಕೌಂಡಿನ್ಯನೇ, ಕೇಳು. ಪೂರ್ಣ ವಿದ್ಯಾವಂತನಾಗಿದ್ದರೂ ಮರ್ಮವನ್ನು ಬಿಡದೆ ತನ್ನ ಶಿಷ್ಯರಿಗೆ ಪಾಠ ಹೇಳಿಕೊಡುವವನು ಮಾವಿನ ಮರವಾಗಿ ನಿಂತಿದ್ದನು. ಸಂಪೂರ್ಣ ಧನಿಕನಾಗಿದ್ದಾಗಿಯೂ ತಾನೂ ತಿನ್ನದೆ ಇತರರಿಗೂ ಕೊಡದೆ ಲೋಭೆಯಾಗಿದ್ದವನು ಹಸುವಾಗಿ ನಿಂತಿರುವನು. ರಾಜನಾಗಿದ್ದುಕೊಂಡು ಬ್ರಾಹ್ಮಣರಿಗೆ ಕ್ಷೇತ್ರಗಳನ್ನು ದಾನ ಮಾಡದವನು ಎತ್ತಾಗಿ ನಿಂತಿರುವವನು. ಧರ್ಮಾಧರ್ಮಗಳಾಗಿ ಒಂದಕ್ಕೊಂದು ಸೇರಿಕೊಂಡಿರುವುದೇ ಆ ಸರೋವರಗಳು. ಆಸ್ತಿಕರಾದ ಪೂರ್ವಿಕರ ಧರ್ಮವನ್ನು ಮಾರಿಕೊಂಡಿರುವವನು ಆನೆಯಾಗಿ ಹುಟ್ಟಿ ಅಲೆಯುತ್ತಿರುವವನು. ದುರ್ಮಾರ್ಗದಿಂದ ಪರೋದೋಷಣೆಯನ್ನು ಮಾಡುತ್ತಿದ್ದವನೇ ಕತ್ತೆಯಾಗಿ ಹುಟ್ಟಿರುವವನು ಎಂದನು. ಅನಂತರ ಕೌಂಡಿನ್ಯನು ಬಹಳ ಶ್ರದ್ಧಾಭಕ್ತಿಗಳಿಂದ ತನ್ನ ಮನೆಗೆ ಹಿಂದಿರುಗಿ ಅನೇಕ ವರ್ಷಗಳ ಕಾಲ ಈ ವ್ರತವನ್ನು ಮಾಡಿ ಸಕಲ ಸೌಖ್ಯಗಳನ್ನು ಅನುಭವಿಸಿ ಕೊನೆಗೆ ಮುಕ್ತಿಯನ್ನು ಪಡೆದು ನಕ್ಷತ್ರ ಮಂಡಲವನ್ನು ಸೇರಿದನು. ಅಷ್ಟೈಶ್ವರ್ಯಪ್ರದವಾದ ಈ ವ್ರತವನ್ನು ಮಾಡಿ ಭಕ್ತಿಯಿಂದ ಕಥೆಯನ್ನು ಕೇಳುವವರು ಕೊನೆಗೆ ಮುಕ್ತಿಯನ್ನು ಪಡೆಯುವರು. ಎಂಬಲ್ಲಿಗೆ ಅನಂತ ವ್ರತ ಕಥೆಯ ಮೊದಲನೆಯ ಅಧ್ಯಾಯ ಅಥವಾ ಮೊದಲನೆಯ ಭಾಗವು ಪೂರ್ತಿಯಾಯಿತು.